ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದೀವಿ. ನಿಜವಾಗ್ಲೂ ನಮಗೆ ಯಾವ ರೀತಿ ಸಿನಿಮಾ ಮಾಡಿದೀವಿ, ಎಷ್ಟು ಫಾಸ್ಟ್ ಆಗಿ ಮಾಡಿದೀವಿ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನನ್ನ ಟೀಮ್. ನನ್ನ ಜೊತೆಯಲ್ಲಿ ಬೇಕಾಷ್ಟು ಪಿಕ್ಚರ್ಸ್ ಮಾಡಿದರೆ ಜೆ ಕೃಷ್ಣ, ಶಶಿಕಿರಣ್ ಆಗ್ಬೋದು, ಮುನ್ರಾಜ್ ಆಗ್ಬೋದು, ಇನ್ನು ಕಲಾವಿದರ ಬಗ್ಗೆ ಹೇಳಬೇಕಾಗಿಲ್ಲ. ನನ್ನ ಹಿಂದೆ ದೊಡ್ಡ ತಂಡ ಇದೆ. ನನಗೆ ಯಾವತ್ತೂ ಸ್ವಲ್ಪ ಗರ್ವ ಅನ್ಕೊಂಡ, ತುಂಬ ಗರ್ವ ನನಗೆ ಯಾರು ಫೋನ್ ಮಾಡಿದ್ರು ಏನು ಮಾತಾಡಲ್ಲ. ಒಂದು ಕೆಲಸ ಮಾಡ್ತಾರೆ, ಕವರ್ ಕೊಟ್ಟೆ ತಗೊಂಡು ಹೋಗ್ತಾರೆ, ಕವರ್ ಓಪನ್ ಮಾಡಿ ನೋಡಲ್ಲ. ಅಲ್ಲಿ ಅಂತ ಗುಣವಂತರು ನಮ್ಮ ಕಲಾವಿದರು. ಇವರೆಲ್ಲ ಇರುವಾಗ ನನಗೆ ಭಯ ಏನಿರುತ್ತೆ? ನನಗೆ ಭಯನೇ ಇಲ್ಲ. ಅದಕ್ಕೆ ನಾನು ಅಷ್ಟು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮಗನಾಗಿ ನೀವು ಸಾಕೊಂಡು ಬಂದ್ರಿ ಅಷ್ಟೇ. ಯಾವತ್ತೂ ನನ್ನ ಮೇಲೆ ಇಷ್ಟು ಕಪ್ಪು ಚುಕ್ಕ ಇಲ್ಲದೆ ನೀವೇ ಕಾಪಾಡ್ಕೊಂಡು ಬಂದಿದ್ರಿ. ಸಂತೋಷ ಆಯ್ತು. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ನಿಮ್ಮ ಸಹಾಯ ನಾನು ಮರೆಯೋಕ್ಕಾಗಲ್ಲ. ನೀವು ಒಂದೇ ಕ್ವಶನ್ ಕೇಳಿದ್ರ ಚಿತ್ರ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಅಂತ. ಕ್ವಶನ್ನು ನೀವೇ ಕೇಳಿದ್ದೀರಾ, ಆನ್ಸರು ನಿಮ್ಮ ಹತ್ರನೇ ಇದೆ. ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ನೀವೇ ಹೇಳಿದ್ದೀರಾ. ನಾನು ಆವಾಗಲೇ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಸಮುದಾಯ ಒಂದು ಟ್ರೂಪಲ್ಲಿ ನಾನು ಇದ್ದೆ ಒಬ್ಬ ನಟನಾಗಿ. ಹಾಗಾಗಿ ಆ ಒಂದು 2089-90 ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಆ ಟೈಮಲ್ಲಿ ನನಗೆ ಸಾಯಿ ಪ್ರಕಾಶ್ ಸರ್ ಅಂತವ್ರು ಬಂದು ಬೆಂಬಲವಾಗಿ ನಾನು ನಿಲ್ಲಲಿಲ್ಲ. ಯಾಕೆಂದರೆ ನಾನು ಅವ್ರನ್ನ ಮೀಟ್ ಮಾಡಲಿಲ್ಲ. ನನ್ನ ಹತ್ರ ಬಂಡವಾಳನೂ ಇರಲಿಲ್ಲ. ಹಂಗಾಗಿ ಯಾರನ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ನಿಂತು ನಾನು ನಿಲ್ತೀನಪ್ಪ ನೀವು ಮಾಡು ಅನ್ನೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಒಂದು BSNL ಒಬ್ಬ ಕ್ಯಾಶುವಲ್ ಮಜ್ದೂರಾಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ BSNL ಎಂಪ್ಲಾಯೀಸು, ನನ್ನ ಕೊಲೀಗ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಈ ಗೋಮೂರ್ತಿ ಇರ್ಬೋದು, ಮಾಲಿಂಗ ಇರ್ಬೋದು, ಪಟ್ಟಯ್ಯ ಇರ್ಬೋದು, ನಾಗರಾಜ್ ಇರ್ಬೋದು, ತುಂಬ ಜನ ಎಲ್ಲ ಬಂದಿದ್ದಾರೆ. ಆದರೆ ನಾನು BSNL ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ, ಆಮೇಲೆ ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿ ನಾನು ಅಲ್ಲಿ ಸೇವೆಯನ್ನು ಮಾಡಿದೆ. ಅದಾದ ನಂತರ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಗ್ತಾ 2017 ಆಲ್ರೆಡಿ ನೀವು ಹೇಳಿದ್ದೀರ. ಅದಾದ ನಂತರ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿ, ಸುಮಾರು ಬ್ರಾಂಚ್ಗಳನ್ನ ಮಾಡಿ, ಒಂದು ಸೋಷಿಯಲ್ ಸರ್ವಿಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಅವು ಮಕ್ಕಳಿಗೆ ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕೆಲವು ಅನಾಥಾಶ್ರಮ ಇರ್ಬೋದು, ಹೀಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದೆ. ಅದ್ರ ಜೊತೆಗೆ ಈ ಒಂದು ಸಿನಿಮಾ ಫೀಲ್ಡ್ಗೆ ಅಕಸ್ಮಾತಾಗಿ ಮತ್ತೆ ಎಂಟ್ರಿ ಆದೆ. ಯಾಕೆಂದರೆ ಯಾರೋ ಒಬ್ಬರು ಬಂದ್ಬಿಟ್ಟು ಸರ್ ನಮ್ಮದು ಮುಹೂರ್ತ ಇದೆ ಬನ್ನಿ ಅಂದರು. ಆ ಮುಹೂರ್ತಕ್ಕೆ ಹೋದ್ಮೇಲೆ ಇಲ್ಲ ಸರ್ ನಾನು ಒಂದು ಸಿನಿಮಾ ಇದೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದರು. ಹಾಗಾಗಿ ಒಂದು ಉಗ್ರಗುಣಂ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏನು ಸೋನಲ್ ಅಥವಾ ಹೀರೋಯಿನ್ ಏನಿದಾರೋ ಈಗ ಅವ್ರನ್ನ ಒಂದು ಹೀರೋಯಿನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ರು. ಅದು ಆಲ್ರೆಡಿ 99% ಆಗಿ ಪ್ಯಾಚ್ ವರ್ಕ್ ಪೆಂಡಿಂಗ್ ಇದೆ. ಅದಾದ ನಂತರ ಈ ಒಂದು ಕಥೆನ ನಾನು ಸೃಷ್ಟಿ ಮಾಡಿದೆ. ಇದು ಫಸ್ಟ್ ಬಂದು ವಿಧಾನಸೌಧ ಹರಾಜ್ ಅಂತ ಇಟ್ಟೆ. ಹುಷಾರ್ ನೀನಿರಲ್ಲ ಆಮೇಲೆ ಅಂದರು. ಸರಿ ಬಿಟ್ಬಿಟ್ಟೆ. ನಾನೇ CM ಅಂತ ಇಟ್ಟೆ. ಆಮೇಲೆ ನಮ್ಗೆ ಹೀರೋ ಹೇಳಿದ್ರು ಬೇಡ ಸರ್, ಫಸ್ಟೇ ನಾವು ಯಾಕೆ ಹೇಳೋದು ಸರ್ ನಾನೇ CM ಅಂತ, ಬಿಟ್ಬಿಡಿ ಸರ್ ಬೇರೆ ಯಾವ್ದಾದ್ರು ಇಡೋಣ ಅಂತ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ಕಾಮನ್ ಮ್ಯಾನ್ ಅಂತ ಅಂದ್ಬಿಟ್ಟು ಈಗ ನಮಗೆ ಕನ್ಫ್ಯೂಸ್ ಇತ್ತು. ಯಾಕಂದ್ರೆ ನಾನೇ CM ಅನ್ನೋದು ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನಾನು CM ಕ್ಯಾರೆಕ್ಟರ್ ಮಾಡ್ತಿದ್ದೆ. ಈಗ ನಾನೇ CM ಅಂತ ತೋರಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನೇ CM ಅಂತ ಇಡೋಣ ಅಂತ ನೋಡಿದೆ. ಇವ್ರು ಹೇಳಿದ್ರು ಹೀರೋ ಬಿಡ್ತಾ ಇಲ್ಲ ಗೌರಿಶಂಕರ್ ನನಗೆ. ಇಲ್ಲ ಸರ್ ಅದು ಬೇರೆ ಯಾವ್ದಾದ್ರು ಟೈಟ್ಲ್ ಇಡಿ ಸರ್ ಅಂತ. ಆಮೇಲೆ ಆಯ್ತು ಒಂದು ಕಾಮನ್ ಮ್ಯಾನ್ ಅಂತ ಡಿಸೈಡ್ ಆಯ್ತು. ಅದು ನಮ್ಮಲ್ಲಿ ಟಕಪರು. ಈಗ ಇದನ್ನ ಏನ್ ಮಾಡ್ಬೇಕು ನಾವು ಸಾರ್ವಜನಿಕರಿಗೆ ಬಿಟ್ಬಿಡೋಣ ಅಂತ. ಆಮೇಲೆ ಏನು ಮಾಡ್ದು ಎಲ್ಲ ವಾಟ್ಸಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಬ್ಬರು ಇವನ್ ನವೀನ್ ಭಾಳ ಹೆಲ್ಪ್ ಮಾಡಿದ್ರು ನಮಗೆ ಪ್ರಮೋಟರ್ಸು. ಅವ್ರ ಮೂಲಕ ಸುಮಾರು ಲಕ್ಷಾಂತರ ಜನಕ್ಕೆ ಅದು ರೀಚ್ ಆಯಿತು. ಅದು ರೀಚ್ ಆದಮೇಲೆ ಎಲ್ಲ ಬಂದಿತ್ತು ಗೌರಿಶಂಕರ್ ಕಡೆ. ಅದೇನೋ ಗೊತ್ತಿಲ್ಲ, ನನ್ನ ಕಡೆದು ಬರಲಿಲ್ಲ, ರಿಸಲ್ಟ್ ಬಂದಿತ್ತು ಅವ್ರ ಕಡೆ. ಕಾಮನ್ ಮ್ಯಾನ್ ಅಂತ ಕೊನೆಗೆ ಡಿಸೈಡ್ ಮಾಡಿತ್ತು ಕಾಮನ್ ಮ್ಯಾನ್ ಅಂತ. ಹಾಗಾಗಿ ಇವತ್ತು ಎಲ್ಲ ಕಡೆ ಕಾಮನ್ ಮ್ಯಾನ್ ಅನ್ನೋದು ಮುಂಚಿತವಾಗಿ ಪ್ರಚಾರ ಆಗಿದೆ. ಇವತ್ತು ಒಂದು ಟೈಟಲ್ನ ನಾವು ಲಾಂಚ್ ಮಾಡಬೇಕು.
ಅಂತ ಡಿಸೈಡ್ ಮಾಡಿದ್ವು. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಶೂಟಿಂಗ್ನ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ಮುಹೂರ್ತ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಸರ್ ಹೇಳಿದ್ರು, ಬೇಡ ಬೇಡ, ಸಿಂಪಲ್ ಆಗಿ ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಮಧ್ಯದಲ್ಲಿ ಬೇಕಾದ್ರೆ ನೋಡೋಣ ಅಂತ. ಅದರಲ್ಲಿ ಗಿರೀಶ್ ಗೌಡ್ರು ಇಲ್ಲ ಇಲ್ಲ ಸರ್ ಮಾಡಲೇಬೇಕು ಮಧ್ಯದಲ್ಲೇ. ಅದು ಏನೋ ಹೇಳ್ಕೊಂಡು ಹಂಗೆ ಹೋಯ್ತು. ಇವ್ರು ನಮ್ಮನ್ನು ಬಿಡಲೇ ಇಲ್ಲ ಡೈರೆಕ್ಟ್ರು. ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರು. ಎಲ್ಲಿಂದ ಪ್ರೆಸ್ ಮೀಟ್ ಮಾಡೋದು? ಆಮೇಲೆ ನಾವು ಡಿಸೈಡ್ ಮಾಡಿದ್ರೆ ಟೈಟಲ್ ಲಾಂಚ್ ಮಾಡ್ತೀವಲ್ಲ ಸರ್, ಅವಾಗ ಪ್ರೆಸ್ ಮೀಟ್ ಮಾಡೋಣ ಅಂತ. DK ನವೀನು ಮತ್ತು ಗಿರೀಶ್ ಗೌಡ್ರು ಫೋನ್ ಮಾಡಿದ್ರು. ಸರ್ ಒಂದು ಕತೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ನಿಮ್ಮ ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತಂದು ಓಂ ಸಾಯಿ ಪ್ರಕಾಶ್ ಸರ್ ಅಂತ ಹೇಳಿದ. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆ ನಾನು ಮಾಡೋದಕ್ಕಾಗತ್ತಾ, ಇನ್ನೊಂದು ಸಣ್ಣ ಅಳುಕು ಇದ್ದೇ ಇರುತ್ತಲ್ವ. ಒಂದು ಸಾರಿ ನೀವು ಬಂದು ಕತೆ ಕೇಳಿ ಅಂತ ಹೇಳಿದರು. ಆದರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿದ್ದು ನಮ್ಮ ಸಿನಿಮಾ ನಿಮ್ಮ ಪ್ಯಾನಲಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿದ್ದಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತಷ್ಟೆ. ಸೀದಾ ಹೋದ್ವಿ ಶರ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದರು. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಏನನ್ನೂ ತುಂಬ ತಲೆ ತುಂಬ್ಕೊಂಡು ಹೋಗಿದ್ದಿಲ್ಲ, ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದಾಗೇನೆ ಅರೆ ಇಸ್ಕಿ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದೇ ಥರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂಥ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದರೆ ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು ಇದು ಬೇಕು ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ತಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟ್ ಆಗಿ ಶುರು ಆಯಿತು. ನಾನು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆ್ಯಕ್ಚುಲಿ ನನ್ನಂಥವ್ರನ್ನ ಎಷ್ಟು ಜನನ ಹೀರೋಗಳನ್ನ ನೋಡಿರಲ್ಲ ಅಂಥದ್ರಲ್ಲಿ ನಾನಿನ್ನೂ 2-3ನೇ ಸಿನಿಮಾ ಮಾಡಿದಂತು. ಆದರೂ ಅಷ್ಟೇ ತಾಳ್ಮೆಯಲ್ಲಿ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗ ಸಮಯ ತಗೊಂಡು ಇವರಿಗೆ ಯಾವ ಥರ ಅನಿಸಿರ್ಬೋದು ಅಂದರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ 1 ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನನ್ನು ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನು ಹೇಳಿದ್ದು. ಆಮೇಲೆ ನನಗೆ ಅದು ತುಂಬ ಇಷ್ಟ ಆಗಿರುವಂಥದ್ದು, ಅದು ತುಂಬ ಖುಷಿ ಆಯಿತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ, ಅದೇ ಥರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿದ್ರು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರನ್ನು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗು ಒಂದು ಪ್ಲಾನ್ ಪ್ರಕಾರ ನಡೆದೋಯ್ತು. ನಾನು ನೀವು ಕೇಳ್ಬೋದು, ಅವಲೇ ಮೇಡಮ್ ಕೇಳಿದ್ರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನ್ರೇಷನ್ಗೂ ಈಗ ಯಾವ ಥರ ಹೊಂದಾಣಿಕೆ ಆಯಿತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ಥರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡೋ ಅಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇಲ್ದಿದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆ ಮಾಡೋ ಅಷ್ಟೊತ್ತಿಗೆ ಒಂದು ಪಾಠಗಳಾಗಿ ಅಂತಂದರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದ ಇರಲಿ, ದೊಡ್ಡ ಕಲಾವಿದ ಇರಲಿ, ಯಾವ ಥರ ಗೌರವ ಕೊಡಬೇಕು, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದನ್ನು ಸಾರಿಂದ ಕಲಿತಂಥ ಸುಮಾರಷ್ಟು ಪಾಠ. ಆಮೇಲೆ ನಾನು ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಸರ್ ಅಂತ, ಯಾವ್ದಾರು ಒಂದು ಸಿನಿಮಾ. ಇಲ್ಲಮ್ಮ, ಯಾವತ್ತೂ ನೋಡಮ್ಮ ಸಬ್ಜೆಕ್ಟ್ ಅನ್ನೋದಿದೆಯಲ್ಲ ಅದನ್ನು ಕೇಳಿದರೆ 300 ದಿವಸನಾದರೂ ಮಾಡೋಣ. ಈ ಸಿನಿಮಾ, ಈ ಕತೆಗೆ 45ರಿಂದ 50 ದಿವಸ ನನಗೆ ಬೇಕು, ಇಷ್ಟು ನಮಗೆ ಸಾಕು. ಅಂದರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ದರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸು, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನು ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ಇದ್ರ ಜೊತೆಗೆ ಪ್ರೊಡ್ಯೂಸರ್ ಹೇಳಿದ್ನಲ್ಲ, ಆಲ್ರೆಡಿ ಒಂದು ಇವೆಂಟಲ್ಲಿ ನಾನು ಅವರು ಪರಿಚಯ ಆಗಿದ್ವಿ. ಇವತ್ತು ಎಲ್ಲರೂ ಸಾರೆಲ್ಲ ಮಾತಾಡಿದಾಗೆ ಒಂದು ಸಿನಿಮಾ ಮಾಡೋವಂಥದ್ದು ತುಂಬ ಇವತ್ತು ಕಷ್ಟದ ಪರಿಸ್ಥಿತಿಲಿದೆ. ಆದರೆ ಒಂದು ಸಿನಿಮಾನ ಅಷ್ಟು ಅಂದ್ಕೊಂಡದ್ದು ಟೈಮಲ್ಲಿ ಶುರು ಮಾಡಿ ಇನ್ನೊಂದು ಮಾಡಿ ಅದನ್ನು ಪ್ಲ್ಯಾಂಡ್ ಆಗಿ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲದಿದ್ದ ಹಾಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇವತ್ತು ಖಂಡಿತವಾಗೂ ಅಷ್ಟು ಈಸಿ ಅಲ್ಲ. ನಿಮ್ಮ ಕಡೆಯಿಂದ ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಯಾವುದೋ ಒಂದು ಹೇಳಿದ್ನಲ್ಲ, ದೈವಶಕ್ತಿಯಿಂದನೇ ಆಗಕ್ಕೆ ಸಾಧ್ಯ. ಯಾಕೆಂದರೆ ಈ ಥರದ್ದೊಂದು ಸಿನಿಮಾನ ಅಷ್ಟು ಬೇಗ, ಆಮೇಲೆ ಕಲಾವಿದರು ದಂಡೇ ಇದೆ ಇರಲ್ಲ. ಯಾಕೆಂದರೆ ಇಲ್ಲಿ ನೀವು ಹೇಳಿರುವಂಥದ್ದು ತುಂಬ ಜನ ಕಡಿಮೆ ಹೇಳಿದ್ದೀರ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಇದೆಲ್ಲವೂ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಏನು ಶ್ರಮಕ್ಕೆ
ಖಂಡಿತವಾಗಿ ಇದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ.